ಐಟಿ ದಾಳಿಗೆ ಹೆದರಿ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಗನ್ನಿಂದ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಐಟಿ ಅಧಿಕಾರಿಗಳ ಸಮ್ಮುಖದಲ್ಲೇ ಕಚೇರಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ಬಿಗ್ ಬಾಸ್ 11ರ ಸೀಸನ್ಗೆ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟಿದ್ರು 50 ಲಕ್ಷ ಸಿಜೆ ರಾಯ್. ಸೊ ಆ ಒಂದು ಸಲುವಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ರು. ಈ ಬೆನ್ನಲ್ಲೇ ಸಿಜೆ ರಾಯ್ ತಮ್ಮ ಗನ್ನಿಂದ ಶೂಟ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಪದೇ ಪದೇ ಐಟಿ ದಾಳಿಯಿಂದಾಗಿ ಸಿಜೆ ರಾಯ್ ಬೇಸತ್ತಿದ್ರು. ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತಮ್ಮ ಕಚೇರಿಯಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಪದೇ ಪದೇ ಐಟಿ ದಾಳಿ ಆಗ್ತಾ ಇತ್ತು. ಅಧಿಕಾರಿಗಳ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗ್ತಾ ಇದ್ರು. ಅಧಿಕಾರಿಗಳಿಗೆ ಕೊಡುವಂತಹ ದಾಖಲೆಗಳಲ್ಲಿ ಹಿಂಜರಿತಾ ಇದ್ರು. ಸೊ ಹಾಗಾಗಿ ಪದೇ ಪದೇ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತಹ ಹಿನ್ನೆಲೆ ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ತಮ್ಮ ಕಚೇರಿಯಲ್ಲೇ. ಅದರಲ್ಲೂ ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಗನ್ನಿಂದಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಕನ್ನಡ ಬಿಗ್ ಬಾಸ್ನ ಸೀಸನ್ 11ಕ್ಕೆ ಇವರು 50 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಆ ಕ್ಯಾಶ್ ಪ್ರೈಸ್ ಸಲುವಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಹೇಗೆ ಕೊಟ್ಟರು, ಇದರ ಆದಾಯ ಮೂಲ ಯಾವುದು ಅಂತ ಕೆದಕೋದಕ್ಕೆ ಐಟಿ ಅಧಿಕಾರಿಗಳು ಒಮ್ಮೆ ದಾಳಿಯನ್ನ ನಡೆಸ್ತಾರೆ. ಅದಾದ ಮೇಲೆ ಐಟಿ ಅಧಿಕಾರಿಗಳು ಪದೇ ಪದೇ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ಅಧಿಕಾರಿಗಳು ಉದ್ಯಮಿ ಸಿಜೆ ರಾಯ್ಗೆ ಸಂಬಂಧಪಟ್ಟಂತಹ ಎಲ್ಲ ಕಚೇರಿಗಳಲ್ಲೂ ಕೂಡ ಐಟಿ ದಾಳಿಯನ್ನ ನಡೆಸ್ತಾರೆ. ಪದೇ ಪದೇ ಈ ರೀತಿ ಐಟಿ ದಾಳಿಯನ್ನ ಆಗ್ತಾ ಇದ್ದಂತಹ ಸಹಿಸಲಾಗದಂತಹ ಸಿಜೆ ರಾಯ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅವರು ಒತ್ತಡಕ್ಕೆ ಏನಾದರೂ ಒಳಗಾಗಿದ್ರ ಅಥವಾ 50 ಲಕ್ಷಕ್ಕೆ ಅವರು ದಾಖಲೆಗಳನ್ನ ಸಬ್ಮಿಟ್ ಮಾಡುವಲ್ಲಿ ವಿಫಲರಾಗಿದ್ರ ಅಥವಾ ಅಧಿಕಾರಿಗಳು ಪ್ರೆಷರ್ ಮಾಡ್ತಾ ಇದ್ರ ಅನ್ನುವಂಥದ್ದನ್ನ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆಯ ಸ್ಥಳಕ್ಕೆ ಡಿಸಿಪಿ ಅಕ್ಷಯ್ ಭೇಟಿ ಕೊಟ್ಟಿದ್ದಾರೆ. ಈಗೇನ್ ಕಚೇರಿಯಲ್ಲಿ ಶೂಟ್ ಔಟ್ ಮಾಡ್ಕೊಂಡಿದ್ದಾರಲ್ಲ, ಸೊ ಹಾಗಾಗಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶೂಟ್ ಮಾಡ್ಕೊಂಡಂತ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೂಟ್ ಮಾಡ್ಕೊಂಡಂತಹ ಕಾರಣಕ್ಕಾಗಿ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆಯ ಸ್ಥಳಕ್ಕೆ ಡಿಸಿಪಿ ಅಕ್ಷಯ್ ಭೇಟಿ ನೀಡಿದ್ದಾರೆ. ಶೂಟ್ ಮಾಡ್ಕೊಂಡ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಈಗ ಸಿಜೆ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಆ ಒಂದು ವಿಚಾರವಾಗಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಬೆಳಗ್ಗೆಯಿಂದ ಕೂಡ ದಾಳಿ ಆಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಕಚೇರಿಗೆ ಬಂದಿದ್ರು ಸಿಜೆ ರಾಯ್. ಕಚೇರಿಗೆ ಬಂದ ಕೂಡಲೇ ವಿಚಾರಣೆಗೆ ಒಳಪಡಿಸಿದ್ರು ಅಧಿಕಾರಿಗಳು. ಸೊ ವಿಚಾರಣೆಗೆ ಒಳಪಡಿಸಿದ್ರು. ಹಾಗಾಗಿ ಸಿಜೆ ರಾಯ್ ಏನಾದ್ರೂ ಒತ್ತಡಕ್ಕೆ ಒಳಗಾಗಿದ್ರ, ವಿಚಾರಣೆ ವೇಳೆ ಕೆಲ ದಾಖಲಾತಿಗಳನ್ನ ಕೇಳಿದ್ರಂತೆ ಅಧಿಕಾರಿಗಳು. ದಾಖಲಾತಿಗಳನ್ನ ತರೋದಕ್ಕೆ ಕಚೇರಿಯ ಕೊಠಡಿಗೆ ಹೋಗಿದ್ರಂತೆ ಸಿಜೆ ರಾಯ್. ಕಚೇರಿಗೆ ಹೋಗಿ ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡು ಸಿಜೆ ರಾಯ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ವಿಚಾರಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ರಲ್ಲಿ ಸಿಜೆ ರಾಯ್ ವಿಫಲರಾಗಿದ್ರು ಅಂತ ಅನ್ಸುತ್ತೆ. ಜೊತೆಗೆ ಅಧಿಕಾರಿಗಳು ಕೇಳಿದಂತಹ ಒಂದು ದಾಖಲೆಗಳನ್ನ ಕೊಡುವಲ್ಲಿ ಕೂಡ ಅವರು ವಿಫಲರಾಗಿದ್ರು ಅಂತ ಅನ್ಸುತ್ತೆ. ಪದೇ ಪದೇ ಈ ರೀತಿಯಾಗಿ ದಾಳಿಗಳಿಂದ ಅವರು ಒತ್ತಡಕ್ಕೂ ಒಳಗಾಗಿರ್ಬೋದು, ಡಿಪ್ರೆಷನ್ಗೆ ಹೋಗಿರ್ಬೋದು, ಅಥವಾ ಐಟಿ ಅಧಿಕಾರಿಗಳು ಪದೇ ಪದೇ ದಾಳಿ ಮಾಡ್ತಾ ಇರೋದ್ರಿಂದ ನನ್ನ ಮಾನ ಹರಾಜಾಗಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಸೂಸೈಡು ಮಾಡ್ಕೊಂಡಿರಬಹುದು. ಯಾಕಂದ್ರೆ ಪ್ರತಿಷ್ಠಿತ ಉದ್ಯಮಿ, ಸಾಕಷ್ಟು ಹೆಸರನ್ನ ಗಳಿಸಿದಂಥವ್ರು, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್. ಆ ಚೇರ್ಮನ್ ಕಚೇರಿಗೆ ಪದೇ ಪದೇ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಅಥವಾ ಚೇರ್ಮನ್ ಅನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಅಂದ್ರೆ ಅದು ಒಂದು ಉದ್ಯಮ ಜಾಗದಲ್ಲಿ ಅಥವಾ ಆ ಉದ್ಯಮದ ದೃಷ್ಟಿಯಿಂದ ನೋಡೋದಾಯ್ತು ಅಂತ ಅಂದ್ರೆ
ಸೊ ಸಹಜವಾಗಿ ಒತ್ತಡಕ್ಕೆ ಒಳಗಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಕೊಠಡಿಯಲ್ಲಿ ಎದೆಗೆ ಫೈರ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಎದೆಗೆ ಒಂದು ಬುಲೆಟ್ ಫೈರ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಐಟಿ ಅಧಿಕಾರಿಗಳೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಸಿಜೆ ರಾಯ್ ಅವರನ್ನ. ಆದ್ರೂ ಕೂಡ ಸಿಜೆ ರಾಯ್ ಬದುಕುಳಿಲಿಲ್ಲ. ಕೊಠಡಿಯಲ್ಲೇ ಎದೆಗೆ ಫೈರ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಯಾಕಂದ್ರೆ ಸಿಜೆ ರಾಯ್ ಕಚೇರಿಗೆ ಬರುವ ಮುನ್ನವೇ ಐಟಿ ಅಧಿಕಾರಿಗಳು ಆಗಮಿಸಿರ್ತಾರೆ. ಅದಾದ ಮೇಲೆ ಕಚೇರಿಗೆ ಬರ್ತಾರೆ ಸಿಜೆ ರಾಯ್. ತಕ್ಷಣವೇ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದಷ್ಟು ಪ್ರಶ್ನೆಗಳ ಕೇಳಿದ ಬಳಿಕ ದಾಖಲೆಗಳನ್ನ ಕೇಳ್ತಾರೆ. ಆ ದಾಖಲೆಗಳನ್ನ ತರ್ತೀನಿ ಅಂತ ಹೇಳಿ ಸಿಜೆ ರಾಯ್ ಕೊಠಡಿಗೆ ಹೋಗ್ತಾರೆ. ಆ ಕೊಠಡಿಯಲ್ಲಿ ಎದೆಗೆ ಒಂದು ಬುಲೆಟ್ ಅನ್ನ ಫೈರ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಪದೇ ಪದೇ ಐಟಿ ದಾಳಿಗಳಿಗೆ ಒಳಗಾಗ್ತಾರೆ. ಸೊ ಇದು ಯಾವ ಕಾರಣಕ್ಕೆ ಮೇಲ್ನೋಟಕ್ಕೆ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ? ಯಾಕಂದ್ರೆ ಒತ್ತಡಕ್ಕೆ ಒಳಗಾಗಿದ್ರ, ಅಥವಾ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಅದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ವಾ, ಅಥವಾ ಅವ್ರು ಕೇಳಿದಂತಹ ದಾಖಲೆಗಳನ್ನ ಕೊಡೋಕ್ಕಾಗ್ತಿರ್ಲಿಲ್ವಾ, ಅಥವಾ ಒಬ್ಬ ಉದ್ಯಮಿಯಾಗಿ ಇಷ್ಟು ಬಾರಿ ಐಟಿ ದಾಳಿ ಆಗಿದೆ, ಎಲ್ಲಿ ನನ್ನ ಮಾನ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಸುಸೈಡ್ ಮಾಡ್ಕೊಂಡ್ರ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಚೈತ್ರ, ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷ ಆಗಿರುವಂತಹ ಸಿಜೆ ರಾಯ್ ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿನ ಕೊಠಡಿಯಲ್ಲಿ ಅವರು ಈಗಾಗಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಕಾನ್ಫಿಡೆಂಟ್ ಗ್ರೂಪ್ನ ಒಂದು ಬಿಲ್ಡಿಂಗ್ ಇದು. ಇವತ್ತು ಬೆಳಿಗ್ಗೆ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ನ ಎಲ್ಲಾ ಶಾಖೆಗಳ ಮೇಲೆ ಕೂಡ ಅಷ್ಟೇ ದಾಳಿಯನ್ನ ಮಾಡ್ತಾರೆ. ಅದರಂತೆ ಇಲ್ಲಿಯೂ ಕೂಡ ಅಷ್ಟೇ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ಮಧ್ಯಾಹ್ನದ ಸುಮಾರಿಗೆ ಸಿಜೆ ರಾಯ್ಗೆ ಒಂದು ಫೋನ್ ಮಾಡಿಬಿಟ್ಟು ಕಚೇರಿಗೆ ಬರುವಂತ ಒಂದು ಸೂಚನೆಯನ್ನ ಕೊಡ್ತಾರೆ. ಅದರಂತೆ ಮಧ್ಯಾಹ್ನ ಸುಮಾರು 1-2 ಗಂಟೆ ವೇಳೆಗೆ ಸಿಜೆ ರಾಯ್ ಇದೇ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಮೇನ್ ಬ್ರಾಂಚ್ ಐತಿ ಇದರಲ್ಲಿ ಬರ್ತಾರೆ. ಬಂದಂತಹ ವೇಳೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಅವರನ್ನ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ಯಾಕಂದ್ರೆ ಇದು ಯಾವ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಿದ್ರೆ, ಯಾವ ಪ್ರಾಜೆಕ್ಟ್ ಎಷ್ಟೆಷ್ಟು ಹಣವನ್ನ ಹೂಡಿಕೆಯನ್ನ ಮಾಡಿದ್ರೆ, ಅದಕ್ಕೆ ಟ್ಯಾಕ್ಸ್ ನೀವು ಎಷ್ಟು ಕಟ್ಟಿದ್ರೆ, ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಕೂಡ ಅಷ್ಟೇ ಕೇಳಿದ್ರು. ಆ ದಾಖಲಾತಿಗಳನ್ನ ತರೋದಾಗಿ ತಮ್ಮ ಕೊಠಡಿಗೆ ಹೋದಂತಹ ಸಿಜೆ ರಾಯ್ ತಮ್ಮ ಬಳಿ ಇದ್ದಂತಹ ಪಿಸ್ತೂಲ್ ನಿಂದ ಎದೆಗೆ ಒಂದು ಸುತ್ತು ಫೈರ್ ಮಾಡ್ಕೊಂಡು ಈಗಾಗಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಸಿಬ್ಬಂದಿಯವರು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಅವರು ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಅಶೋಕ್ ನಗರ ಪೊಲೀಸರು, ಕೇಂದ್ರ ವಿಭಾಗದ ಡಿಸಿಪಿ ಎಲ್ಲರೂ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಪೊಲೀಸರು ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗಡೆ ಬಿಡ್ತಾ ಇಲ್ಲ. ಜೊತೆಯಾಗಿ ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ಸದ್ಯದ ಕಚೇರಿಯ ಒಳಗಡೆನೆ ಇರುವಂತಹದ್ದು. ಯಾಕಂದ್ರೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕೂಡ ಒಳಗಡೆ ಇದ್ರು, ರೈಡ್ ಕೂಡ ಅಷ್ಟೇ ಕಂಟಿನ್ಯೂ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡುವಂತದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಬದಲಾಗಿ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಅವರು ಕೂಡ ಒಳಭಾಗ ಹೋಗಿತ್ತು. ಸದ್ಯಕ್ಕೆ ಐಟಿ ಅಧಿಕಾರಿಗಳಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವರು ಹೇಳುವಂತ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಮೇಲೆ ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾದಂತಹ ದಾಳಿಗಳಾಗ್ತಾನೆ ಇತ್ತು. ಹಲವು ಬಾರಿ ದಾಳಿ ಆಗ್ತಿತ್ತು. ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಒಳಪಡ್ತಾ ಇದ್ರು, ಎಗೇನ್ ನೋಟಿಸ್ ಕೊಡ್ತಾ ಇದ್ರು, ಮತ್ತೆ ಐಟಿ ಆಫೀಸ್ಗೆ ಹೋಗಿ ವಿಚಾರಣೆಗೆ ಒಳಪಡ್ತಾ ಇದ್ರು. ಹೀಗೆ ಕಳೆದ 2-3 ವರ್ಷಗಳಿಂದ ಸಾಕಷ್ಟು ಬಾರಿ ವಿಚಾರಣೆಗೆ ಒಳಪಟ್ಟಿದ್ರಿಂದ ಎಲ್ಲೋ ಒಂದು ಕಡೆ ಅವರು ಖಿನ್ನತೆಗೊಳಗಾಗಿದ್ರು. ಪದೇ ಐಟಿ ಆಗಿರ್ಬೋದು, ಇಡಿ ಆಗಿರ್ಬೋದು, ಈ ಒಂದು ಏಜೆನ್ಸಿಗಳು ದಾಳಿ ಮಾಡ್ತಿರೋದ್ರಿಂದ ಏನ್ ಮಾಡೋದು ಅನ್ನೋಂಥ ತೋಚ್ತಾ ಇರಲಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ಖಿನ್ನತೆಗೊಳಗಾಗಿದ್ದಂತಹ ಸಿಜೆ ರಾಯ್ ಇವತ್ತು ಕೂಡ ಅಷ್ಟೇ ಏಕಕಾಲದಲ್ಲಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ವೇಳೆಯಲ್ಲಿ ಐಟಿ ಅಧಿಕಾರಿಗಳು ಎಗೇನ್ ಪ್ರಶ್ನೆಗಳ ಸರಮಾಲೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ತೋಚೋದಿಲ್ಲ. ಈ ವೇಳೆಯಲ್ಲಿ ಮಧ್ಯಾಹ್ನದ ವೇಳೆಗೆ ಅವರು ತಮ್ಮ ಕೊಠಡಿಗೆ ಹೋಗಿ ಈಗಾಗಲೇ ಸುಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಅವರು
ಒಂದು ಸುತ್ತು ಮಾತ್ರ ಫೈರ್ ಮಾಡ್ಕೊಂಡಿರೋ, ಅದು ಕೂಡ ಅಷ್ಟೇ ತಮ್ಮ ಎದೆಯ ಭಾಗಕ್ಕೆ ಹೊಡ್ಕೊಂತಾರೆ. ಎದೆಯ ಭಾಗ ಹೊಡ್ಕೊಂಡಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನ ಇಲ್ಲಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿರುವಂತಹ HSR ಲೇಔಟ್ ನಲ್ಲಿರುವಂತಹ ನಾರಾಯಣ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗುದಿಲ್ಲ, ಬದಲಾಗಿ ಅವರ ಲೋಗಾಶ್ವಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ಹೇಳಿರುವಂತದ್ದು. ಸದ್ಯಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ಅಷ್ಟೇ ಆಸ್ಪತ್ರೆ ಬಳಿ ಜಮಾಯಿಸಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಅಧಿಕಾರಿಗಳು ಕೂಡ ಈಗಾಗಲೇ ಬೀಡ್ಬಿಟ್ಟಿದ್ದಾರೆ. IT ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಇಲ್ಲೇ ಸ್ಥಳದಲ್ಲಿ ಮುಖ ಮೂಡಿರುವಂತದ್ದು. ಸದ್ಯಕ್ಕೆ ಸ್ಥಳವನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸ್ಥಳದಲ್ಲಿರುವಂತಹ ಪಿಸ್ತೂಲ್ ಅನ್ನು ಕೂಡ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪಿಸ್ತೂಲ್ ನಲ್ಲಿ ಎಷ್ಟು ಬುಲೆಟ್ಗಳಿದ್ವು, ಎಷ್ಟು ಬುಲೆಟ್ ಫೈರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿ ಏನು ಅಂತಂದ್ರೆ ಇಲ್ಲಿ CC ಕ್ಯಾಮೆರಾಗಳನ್ನು ಕೂಡ ಅಷ್ಟೇ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಚೇರಿಯ ಒಳಗಡೆ ಆಗಿರ್ಬೋದು ಮತ್ತು ತಮ್ಮದೇ ಆದಂತಹ ಒಂದು ಕೊಠಡಿ ಏನಿತ್ತು, ಆ ಒಂದು ಕೊಠಡಿಯಲ್ಲಿ ಏನೋ ಅವರು ಫೈರ್ ಮಾಡ್ಕೊಂಡಿದ್ರು, ಆ ಒಂದು ಕೊಠಡಿಯಲ್ಲಿರುವಂತಹ CC ಕ್ಯಾಮೆರಾದ ಫೂಟೇಜ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇನ್ನೊಂದೇನು ಅಂತಂದ್ರೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರೋದಾಗಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಇವರು ಸುಸೈಡ್ ಮಾಡ್ಕೊಂಡ್ರು, ನಿಜಕ್ಕೂ ಕೂಡ IT ಅಧಿಕಾರಿಗಳಿಂದ ನಿರಂತರವಾದ ದಾಳಿಯಿಂದ ಈ ರೀತಿ ಖಿನ್ನತೆಗೊಳಗಾಗಿ ಸುಸೈಡ್ ಮಾಡ್ಕೊಂಡ್ರು, ಅಥವಾ ಇನ್ನು ಬೇರೆ ಏನಾದರೂ ಸಮಥಿಂಗ್ ರೀಸನ್ಸ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಅಶೋಕ್ ನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಖುದ್ದಾಗಿ DCP ಆಗಿರ್ಬೋದು, ACP, ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಈಗಾಗಲೇ ಇದೇ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಕಚೇರಿಯಲ್ಲಿ ಮುಖ ಮೂಡಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸೋಕೋ ಟೀಮ್ ಅವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಇದ್ದಂತಹ ಬ್ಲಡ್ ನ ಸ್ಯಾಂಪಲ್ಸ್ ಏನಿದೆ ಅವುಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಸೋಕೋ ಟೀಮ್ ನಿಂದಲೂ ಕೂಡ ನಡೀತಾ ಇರುವಂತದ್ದು. ಇನ್ನು ನಾರಾಯಣ ಆಸ್ಪತ್ರೆಯಲ್ಲಿರುವಂತಹ CJ ರಾಯ್ ಅವರ ಮೃತದೇಹವನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ಮರಣೋತ್ತರ ಪರೀಕ್ಷೆಗೆ ಕೂಡ ಅಷ್ಟೇ ಕಳಿಸ್ಕೊಡ್ತಾರೆ. ಆದ್ರೆ ಇವತ್ತು ಸಂಜೆ 6 ಗಂಟೆ ಆಗಿರುವಂತಹ ಕಾರಣಕ್ಕೋಸ್ಕರ ಬಹುತೇಕ ನಾಳೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಆಗುತ್ತೆ. ಮರಣೋತ್ತರ ಪರೀಕ್ಷೆ ಆದಂತಹ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಜೊತೆಗೆ ಅಶೋಕ್ ನಗರ ಪೊಲೀಸರು ಕೂಡ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಸದ್ಯಕ್ಕೆ IT ಅಧಿಕಾರಿಗಳು ಕೂಡ ಅಷ್ಟೇ ಸದ್ಯಕ್ಕೆ ಈ ಒಂದು ದಾಳಿ ಏನ್ ಮಾಡಿದ್ರು ಆ ಒಂದು ದಾಳಿಯನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ಆದಂತಹ ಬಳಿಕ ಪೊಲೀಸರು ಕೂಡ ಎಂಟ್ರಿ ಮಾಡಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ, ಸ್ಥಳ ಪರಿಶೀಲನೆ ಮಾಡಬೇಕು, ಮಹಜರ್ ಮಾಡಬೇಕು, ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಮಾಡ್ಕೊಳ್ಬೇಕು. ಈ ಎಲ್ಲಾ ಕಾರಣಗಳಿಂದಾಗಿ ಸದ್ಯಕ್ಕೆ IT ಅಧಿಕಾರಿಗಳು ತಮ್ಮ ಪರಿಶೀಲನೆ ಕಾರ್ಯವನ್ನ ಸದ್ಯಕ್ಕೆ ಮೊಟಕು ಮಾಡಿಸಿದ್ದಾರೆ. ಇನ್ನು ಯಾರೆಲ್ಲ IT ಆಫೀಸರ್ಸ್ ಕೂಡ ಅಷ್ಟೇ ಒಳಗಡೆ ಇದ್ರು ಅವರಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಅಶೋಕ್ ನಗರ ಪೊಲೀಸರು ಮತ್ತು ಖುದ್ದು DCP ಅವರೇ ಮಾಡ್ತಾ ಇರುವಂತಹದ್ದು. ಚೈತ್ರ, ಮಂಜುನಾಥ್, ಈಗ ಇಲ್ಲಿನ ಚಿತ್ರಣವನ್ನ ಗಮನಿಸ್ತಾ ಇದ್ರೆ CJ ರಾಯ್ ಅವರು ಅಧಿಕಾರಿಗಳ ಕರೆಗೆ ಓಗೊಟ್ಟು ಕಚೇರಿಗೆ ಬರ್ತಾರೆ. ಆದ್ರೆ ಕಚೇರಿಗೆ ಬರೋಕ್ಕೂ ಮುನ್ನ ಅವರು ಸಿದ್ಧರಾಗಿ ಬಂದಿರ್ತಾರೆ. ಯಾಕಂದ್ರೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಾರ್ದು ಅಥವಾ ದಾಖಲೆಗಳು ಅವರ ಹತ್ರ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರು ಜೊತೆಯಲ್ಲೇ ಗನ್ ಇಟ್ಕೊಂಡು ಬಂದಿರಬಹುದು, ಜೊತೆಗೆ ಶೂಟ್ ಮಾಡ್ಕೊಂಡಿರಬಹುದು. ಈ IT ಅಧಿಕಾರಿಗಳು ಎಷ್ಟು ಬಾರಿ ಈಗಾಗಲೇ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಈ ಮೂಲ ಕಾರಣ ಅಂತ ಹೇಳಿದ್ರೆ ಈ IT ದಾಳಿಗೆ ಅಂತಂದ್ರೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ 11ರ 50 ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ಟಿದ್ರಲ್ಲ, ಆ ವಿಚಾರವಾಗಿನೇ IT ಅಧಿಕಾರಿಗಳು ದಾಳಿಯನ್ನ ಪದೇ ಪದೇ ನಡೆಸ್ತಾ ಇದ್ದಿದ್ದು. ಚೈತ್ರ, ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಅಂತೇನಿತ್ತು ಇದು ಬೆಂಗಳೂರಿನಲ್ಲಿರುವಂತಹ ಹಲವು ಪ್ರಾಜೆಕ್ಟ್ಗಳನ್ನು ಇವರು ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವುದಾದ್ರೂ ಒಂದು ಜಾಗವನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ದಾದಂತ ಬಳಿಕ ಅಲ್ಲಿ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಒಂದಷ್ಟು ಫ್ಲಾಟ್ ಗಳನ್ನ ಮಾಡಿ ತದನಂತರ ಫ್ಲಾಟ್ ಗಳನ್ನ ಮಾರಾಟ ಮಾಡುವಂತ ಒಂದು ಕೆಲಸವನ್ನ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಇಂದ ಆಗ್ತಾ ಇತ್ತು. ಇನ್ನು ಬಿಗ್ ಬಾಸ್ ಸೀಸನ್ 11 ನಲ್ಲೂ ಕೂಡ ಅಷ್ಟೇ ಯಾರು ಫೈನಲ್ ಗೆಲ್ತಾರೆ ಅವ್ರಿಗೆ 50 ಲಕ್ಷ ಹಣವನ್ನು ಕೂಡ ಅಷ್ಟೇ ಇದೇ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ CJ ರಾಯ್ ಅವರು ಖುದ್ದಾಗಿ ವೇದಿಕೆ ಮೇಲೆ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಹೀಗೆ ಪದೇ ಪದೇ ಬೆಂಗಳೂರಿನಲ್ಲಿ ಕೇವಲ ಒಂದೆರಡಲ್ಲ ಇವರು ಪ್ರಾಜೆಕ್ಟ್ ಹಲವಾರು ಪ್ರಾಜೆಕ್ಟ್ ಗಳನ್ನ ಮಾಡಿದ್ರು. ಈ ಒಂದು ಪ್ರಾಜೆಕ್ಟ್ ಗಳನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇವರು ಏನೆಲ್ಲ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನುವಂತ ಒಂದು ಆರೋಪ ಕೂಡ ಅಷ್ಟೇ ಇವರ ಒಂದು ಕಾನ್ಫಿಡೆಂಟ್ ನ ಗ್ರೂಪ್ ಮೇಲೆ ಬಂದಿತ್ತು. ಇದು 1-2 ಪ್ರಕರಣಗಳಲ್ಲಿ, ಯಾಕಂದ್ರೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಅಷ್ಟೇ ನಿರಂತರವಾಗಿ IT ಅಧಿಕಾರಿಗಳು ದಾಳಿಯನ್ನ ಮಾಡ್ಕೊಂಡು ಬಂದಿದ್ರು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಕಡೆಗೂ ಕೂಡ ಅಷ್ಟೇ ಮಾಹಿತಿಯನ್ನ ಕೇಳ್ತಾ ಇದ್ರು, ದಾಖಲಾತಿಗಳನ್ನ ಕೇಳ್ತಾ ಇದ್ರು. ಜೊತೆಗೆ ಇವರ ಒಂದು ಚಾರ್ಟೆಡ್ ಅಕೌಂಟ್ ನಿಂದಲೂ ಕೂಡ ಅಷ್ಟೇ ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ತೆರಿಗೆ ವಂಚನೆ ಆಗಿರುವಂತದ್ದು ಕೂಡ ಅಷ್ಟೇ ಪದೇ ಪದೇ ತನಿಖೆ ವೇಳೆಯಲ್ಲಿ ಬಯಲಾಗ್ತಿತ್ತು. ಈ ಒಂದು ಕಾರಣಕ್ಕೋಸ್ಕರನೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಕೂಡ ಅಷ್ಟೇ ನಿರಂತರವಾಗಿ ನೋಟಿಸ್ ಗಳನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ದಾಳಿ ಮಾಡಿದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಇಲ್ಲಿ ಎನ್ಕ್ವೈರಿಯನ್ನ ಮಾಡ್ತಿದ್ರು. ಇದಾಂತ ಬಳಿಕ IT ಕಚೇರಿಗೆ ಬರುವಂತೆಯೂ ಕೂಡ ಅಷ್ಟೇ ನೋಟಿಸ್ ಗಳನ್ನ ಕೊಡ್ತಿದ್ರು. ಹೀಗೆ ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ IT ಕಚೇರಿಗೆ ಅಲಿತಾನೆ ಇದ್ರು. ಪದೇ ಪದೇ ದಾಳಿಗಳಾಗ್ತಾನೆ ಇತ್ತು. ಇದರಿಂದ ಎಲ್ಲೋ ಒಂದು ರೀತಿ ಅವರು ಖಿನ್ನತೆಗಳು ಆಗಿದ್ರು. ಯಾಕಂದ್ರೆ ಪದೇ ಪದೇ ನಮ್ಮ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಟಾರ್ಗೆಟ್ ಮಾಡಿಕೊಂಡು
ರೈಡ್ ಮಾಡ್ತಿದಾರ ಏನು ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಇನ್ವೆಸ್ಟಿಗೇಷನ್ ಅಂತಾರೆ, ಗಂಟೆಗಟ್ಟಲೆ ಅವ್ರನ್ನ ಕೂರಿಸ್ಕೊಂಡು ಇಂಟ್ರಾಗೇಷನ್ ಮಾಡ್ತಾರೆ, ದಾಖಲಾತಿಗಳನ್ನ ಕೇಳ್ತಾರೆ ಅಂತ ಬಹುತೇಕ ಇವರು ಖಿನ್ನತೆಗೊಳಗಾಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು. ಆ ಒಂದು ಖಿನ್ನತೆಯಿಂದಲೇ ಬಹುತೇಕ ಅವರು ಇವತ್ತು ದಾಳಿ ಮಾಡಿದಂತ ವೇಳೆಯಲ್ಲಿ ಬಹುತೇಕ ದಾಳಿ ಮಾಡಿ ಅವರು ಯಾವಾಗ ಇಂಟ್ರಾಗೇಷನ್ ಕರೆದ್ರು ಬಹುತೇಕ ಅವಾಗಲೇ ನಿರ್ಧಾರ ಮಾಡಿರುವಂತಹ ಸಾಧ್ಯತೆ ಇದೆ. ಇಲ್ಲ, ನಾನು ಸುಸೈಡ್ ಮಾಡ್ಕೊಳ್ಳುವಂಥದ್ದೇ ಬೆಸ್ಟ್, ಯಾಕಂದ್ರೆ ಪದೇ ಪದೇ ಈ ಒಂದು ಇನ್ವೆಸ್ಟಿಗೇಷನ್ಗೆ ನಾನು ಕೋಪರೇಟ್ ಮಾಡುವಂಥದ್ದು, ಇನ್ವೆಸ್ಟಿಗೇಷನ್ ಒಳಪಡುವಂಥದ್ದು ಇದು ಎಲ್ಲ ಒಂದು ರೀತಿ ನನಗೆ ತುಂಬಾ ಸಂಕಷ್ಟಕ್ಕೆ ಈಡು ಮಾಡಿಕೊಡ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಸುಸೈಡ್ ಮಾಡಿಕೊಳ್ಳುವಂತಹದ್ದೇ ಬೆಸ್ಟ್ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಇವತ್ತು ಕೂಡ ಐಟಿ ಅಧಿಕಾರಿಗಳು ಇಂಟ್ರಾಗೇಷನ್ ಮಾಡ್ತಾರೆ, ಅಲ್ಲೂ ಕೂಡ ಅಷ್ಟೇ ಒಂದಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಷ್ಟೇ ತರ್ತೀನಿ ಅಂತೇಳಿ ತಮ್ಮ ಕಚೇರಿಯಲ್ಲಿ ಅವ್ರ ಲ್ಯಾಪ್ಟಾಪ್ ಇತ್ತು, ಯಾಕಂದ್ರೆ ಲ್ಯಾಪ್ಟಾಪ್ ಅನ್ನು ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿದ್ರು. ಆ ಲ್ಯಾಪ್ಟಾಪ್ ನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತೇಳಿ ಅವರು ಕಚೇರಿ ಒಳಗಡೆ ಹೋಗ್ಬಿಟ್ಟು ಅದನ್ನ ಡಾಕ್ಯುಮೆಂಟ್ಸ್ ನ ತಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಫೈರ್ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ಪಿಸ್ತೂಲ್ ಅನ್ನು ಕೂಡ ಅಷ್ಟೇ ಬಹುತೇಕ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಅಶೋಕ್ ನಗರ ಪೊಲೀಸರು ಮಾಡ್ತಾ ಇರುವಂತ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಪೊಲೀಸರು ಈಗಾಗಲೇ ಈ ಕಾನ್ಫಿಡೆಂಟ್ ಗ್ರೂಪ್ ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸರು ಮಾತ್ರ ಒಳಭಾಗದಲ್ಲಿದ್ದು ಐಟಿ ಅಧಿಕಾರಿಗಳು ಕೂಡ ಒಳಗಡೆ ಇದ್ದಾರೆ. ಸದ್ಯಕ್ಕೆ ಮಾಹಿತಿ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತಹದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.